ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆಲ್ಲಾದರೂ ಇನ್ನೊಂದು ಇಂಟ್ರೋ ಕೊಟ್ಟರೆ ಇಡೀ ಪ್ರಪಂಚದಲ್ಲೇ ನನ್ನದೇ ಫಸ್ಟ್ ಯೂಟ್ಯೂಬ್ ಚಾನಲ್ ಆತ ಅನ್ಸುತ್ತೋ. 2 ಸಲ ಇಂಟ್ರೋ ವಿಡಿಯೋ ಕೊಡೋದು. ಸೊ ಈಗ ನಾನು ಮತ್ತೆ ಪುನಃ ಯೂಟ್ಯೂಬಿಗೆ ಬಂದು ಹಾಗೆ ಇದೆಲ್ಲ ಆಗ್ತಿತ್ತು. ಸೊ ಈಗ ನಾನು ಎಂತ ಡಿಸೈಡ್ ಮಾಡಿದೆ ಅಂತ ಹೇಳಿದರೆ, ನಾನು ಆಲ್ಮೋಸ್ಟ್ ಸ್ವಲ್ಪ ಟೈಮಿಂದ ಹೊಸ ಲೈಫ್ ಸ್ಟಾರ್ಟ್ ಮಾಡಿದ್ದೆ. ಓಕೆ, ಈಗ ಎಲ್ಲ ಕಮೆಂಟ್ ಹಾಕ್ಲಿಕ್ಕೆ ಎಂಥ ಹೊಸ ಲೈಫ್ ಅಂದ್ಕೊಂಡು ನನಗೆ ಒಂದು ಪರ್ಸ್ನಲ್ ಸ್ಪೇಸ್, ನಾನು ಒಬ್ಬಳೇ ಚಿಲ್ಲಾಗಿ ಆರಾಮಾಗಿ ನನಗೇನಿಷ್ಟ ಅದನ್ನು ಮಾಡ್ಕೊಂಡಿರ್ಕಂದು ಹೇಳಿ ಒಂದು ರೂಮಲ್ಲಿ ನಾನು ಒಬ್ಬಳೇ ಇಪ್ಪುದೀಗ. ಸೊ ನನಗೀಗ ಎಂತ ಹೇಳೋದು, ವಿಡಿಯೋ ಮಾಡೋಕ್ಕೆ ಪ್ರೈವಸಿ ಸಿಗತ್ತೆ, ಅಥವಾ ನನಗೇನಾದರೂ ಮಾಡ್ಕೊಂಡಿಲ್ಲ ಅನ್ಸರೆ ನಾನು ಮಾಡ್ಲಕ್ಕೆ ನನಗೇನು ಯಾರು ಪರ್ಮಿಷನ್ ಬೇಕಾಗಿಲ್ಲ. ನನ್ನ ಪಪ್ಪ ಅಮ್ಮ ನನ್ನ ತಂಗಿ ಗೊತ್ತಿದ್ರೆ ಸಾಕು, ನಾನು ಎಂತ ಮಾಡ್ತಿದ್ದೆ ಅಂದ್ಕೊಂಡು. ಸೊ ಈಗ ನಾನು ಎಂತ ಅಂದ್ಕೊಂಡೆ ಅಂದರೆ, ಅದೇ ಆಪರ್ಚುನಿಟಿನ ಹಿಡ್ಕೊಂಡು ಯೂಟ್ಯೂಬ್ ವಿಡಿಯೋ ಮತ್ತೆ ಪುನಃ ಸ್ಟಾರ್ಟ್ ಮಾಡುವ ಅಂದ್ಕೊಂಡು. ನನ್ನ ಸೀರೀಸಿಗೆ ಎಂಥ ಹೆಸರು ಇಟ್ಕೊಂಡು ಹೇಳಿ ಗೊತ್ತಿಲ್ಲ, ಇನ್ನು ChatGPT ಮಾಡ್ಕೊ. ಬಿಕಾಸ್ ನಾನು ಇದು ಡಿಸೈಡ್ ಮಾಡೋದೇ ನಿನ್ನೆ, ಇವತ್ತೇ ಶನಿವಾರ ಹೇಳ್ಕೊಂಡ್ರೆ, ನಿನ್ನೆ ಶುಕ್ರವಾರ. ಸೊ ಒಳ್ಳೆ ದಿನನೇ ನಾನು ಡಿಸೈಡ್ ಮಾಡಿದ್ದೆ ಯೂಟ್ಯೂಬ್ ವೀಡಿಯೋ ಮಾಡ್ಕೊಂಡು ಹೇಳಿ. ಸೊ ಇದು ವೀಡಿಯೋ ಮಾಡಿ ಎಡಿಟ್ ಮಾಡೋದೇ ನಂಗೆ ಎಂಥ ತಲೆಗೆ ಹೊಡಿತು, ಅದನ್ನು ನಾನೊಂದು ಸೀರೀಸ್ ನೇಮ್ ಮಾಡಿ ಇಡ್ತೆ. ಇನ್ನಾರು ನಾನು ಕನ್ಸಿಸ್ಟೆನ್ಸಿ ಐಪುಕ್ಕಂತೆ. ನೀವೆಲ್ಲ ಸಪೋರ್ಟ್ ಮಾಡಿ, ನೀವೆಲ್ಲ ಮಾಡಿರಿ. ಬಟ್ ನಾನು ಅದನ್ನು ಎಂತ ಹೇಳೋದು, ಮುಂದೆ ತಗೋ ಹೋಯಿಲ್ಲ, ಅದಕ್ಕೆ ಇನ್ನೂ ಲ್ಯಾಗ್ ಆಗ್ತಾ ಇದ್ದೆ. ಇನ್ನೊಂದು ಮೇನ್ ಥಿಂಗ್, ನಂದು ಫೋನ್ ಸ್ಟೋರೇಜ್ ಇಲ್ಲ ಅಂತ ವೀಡಿಯೋ ಮಾಡಲಿಲ್ಲ ನಾನು. ಐ ಆಮ್ ರಿಯಲಿ ಸಾರಿ ಕೆಮ್ಮೆಂತ ಇತ್ತು. ಮನುಷ್ಯಂದು ಡೌನ್ಫಾಲ್ ಆಪುದೇ ಅಲ್ಲ, ಅದನ್ನೆಲ್ಲ ನಾವು ತಲೆ ಕೆಡ್ಸ್ಕೊಂಬಾಗ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡುವ. ಗೊತ್ತಿಲ್ಲ ಇದು ಎಲ್ಲಿ ಹೊತ್ತು, ಎಲ್ಲಿ ತನಕ ಹೊತ್ತಂದು ಹೇಳಿ. ಇನ್ನೊಂದು ಎಂತ ಅಂದೇಳಿ ಹೇಳಿದ್ರೆ, ನನಗೆ ಏಸ್ಥೆಟಿಕ ಎಲ್ಲ ವೀಡಿಯೋ ಮಾಡೋಕ್ಕೆಲ್ಲ ಬರ್ತಿಲ್ಲ. ಜೂಮ್ ಅಂದ್ರೆ ಕೂಡ ಹಂಗಾಪುದು ಹಿಂಗಾಪುದು ಎಲ್ಲ ಮಾಡೋಕೆ ಬರ್ತಿಲ್ಲ. ನನಗೆ ಎಷ್ಟು ಮಿನಿಮಲ್ ಆಗಿ ಎಷ್ಟು ರಿಯಾಲಿಟಿ ತೋರ್ಸೋಕ್ಕಾಗ್ತೋ ಅಷ್ಟು ನಾ ತೋರಿಸ್ದೆ. ಅದಕ್ಕೆ ನೀವೇನು ಬೇಕಾದ್ರೂ ಅಂದ್ಕೊಳ್ಳಕ್ಕೆ, ಲೀವಿಂಗ್ ಅಲೋನ್ ಈಸ್ ನಾಟ್ ಎಟ್ ಆಲ್ ಹಾರ್ಡ್, ಬಟ್ ಇಟ್ ಈಸ್ ಹಾರ್ಡ್. ಕಷ್ಟ ಇಲ್ಲ ಎರಡೂ ಕೂಡ. ಅದು ಎಂತೆಂಥ ಸಿಚುವೇಶನ್ ಅಂದೇಳಿ ಮುಂದೆ ಹೊತ್ತ ವ್ಲಾಗಾಗೆಲ್ಲ ತೋರಿಸ್ದೆ ನಾನು. ಬಟ್ ಸಪೋರ್ಟ್ ಮಾಡ್ತಾಯಿರಿ. ಅದಕ್ಕಿಂತ ಫಸ್ಟು ಗಂಟೆ ಈಗ ಆಲ್ಮೋಸ್ಟ್ 8-8:30 ಅನ್ಸುತ್ತೆ. ನಾ ಬೇಗ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡುವ, ಕತ್ಲಿ ಪತಿ ಪರ್ದ ತೆಗ್ದೆಲ್ಲ ಮಾಡುವ ಅಂದ್ಕೊಂಡೆ. ಅದು ಎಂತ ಮಾಡ್ಕಾರಿಲ್ಲ. ಶನಿವಾರ ಬಂತಂದೇಳಿ ಹೇಳಿದ್ರೆ ಸ್ವಲ್ಪ ಲೇಟ್ ಹೇಳ್ಕಾತ. ಆ್ಯಕ್ಚುಲಿ ನಾ 10 ಹಂಗೆ ಹೇಳುವಳು. ಬಟ್ ಇವತ್ತು ನಂದು ಬೆಸ್ಟ್ ಫ್ರೆಂಡು ಊರಿಗೆ ಹೋತಾಳು. ಸೊ ಲಾಸ್ಟ್ ಟೈಮ್ ಒಂದ್ಸಲ ಮೀಟ್ ಅಪ್ ಅಂದ. ಲಾಸ್ಟ್ ಟೈಮ್ ಅಂದೇಳಿ ಹೇಳ್ರೆ ಇನ್ನವಳು ಬಪ್ಪಲರಿಗೆ ಮೀಟ್ ಆಗಿ ಹಪ್ಪ ಅಂದ್ಕೊಂಡೆ. ಸೊ ಅವಳು ಮೀಟ್ ಅಪ್ಪಕ್ಕೆ ಹೋಯ್ಕೆ, ಮತ್ತು ಸ್ವಲ್ಪ ರೂಮಾಗೆಲ್ಲ ಕೆಲಸ ಇತ್ತು, ಕ್ಲೀನ್ ಮಾಡೋದಿತ್ತು. ಸೊ ಅದಕ್ಕೆ ಬೇಗ ಎದ್ದೆ ನಾನು. ಎಷ್ಟು ಸಲ ಸೋಂದೆ ನಂಗೆ ಗೊತ್ತಿಲ್ಲ, ಅದು ಬಿಡಿ ಎಂತ ಮಾಡ್ಕರಿಲ್ಲ. ಫಸ್ಟ್ ಟೈಮ್ ಅಲ್ಲ, ನಂಗೆ ಹೆದರಿಕೆ ಆಗ್ತಿಲ್ಲ. ಬಟ್ ನಂಗೆ ಎಂತ ಮಾತಾಡ್ಕೊಂಡು ಇಲ್ಲಿ ಗೊತ್ತಿಲ್ಲ ನಾನು ಎಂತ ಮಾತಾಡ್ತಿದ್ದೆ ಅಂದು ನಂಗೆ ಗೊತ್ತಿಲ್ಲ. ಯಾರೇ ನನ್ನ ವ್ಲಾಗ್ ಕಣ್ಕೊಂಡು ನೆಗೆಡೋರು ಇದ್ದರೆ ನೆಗೆಡೀನಿ. ಬಿಕಾಸ್ ನೀವು ಎಷ್ಟೊತ್ತಿ ಹೋಗಿ ಹೇಗಂತೀರಿ ಎಂದು ಯಾರಿಗೂ ಗೊತ್ತಿಲ್ಲ, ಇವನ್ ನಾನು ಕೂಡ. ಸೊ ಸ್ಟಾರ್ಟ್ ಮಾಡುವ ವ್ಲಾಗ್ನ. ಬಟ್ ಇನ್ನೊಂದು ಎಂತ ಅಂದೇಳಿ ಹೇಳಿದ್ರೆ, ನನಗೆ ಪಬ್ಲಿಕ್ ಸ್ಪೇಸಲ್ಲಿ ಕ್ಯಾಮರಾ ಇಟ್ಕೊಂಡು ನಿಜವಾಗ್ಲೂ ತುಂಬ ಆಲಸ್ಯ ಆಯ್ತು. ಅದನ್ನ ಹೆಂಗೆ ಓವರ್ಕಮ್ ಆಯ್ಕೊಂಡು ಗೊತ್ತಿಲ್ಲ. ಕಾಂಬ ಮುಂದೆ ಎಂತ ಆಯ್ತು ಅನ್ಕೊಂಡು, ನನ್ನ ಫ್ರೆಂಡ್ಸ್ ಫೇವ್ರೇಟ್ ಡೈಲಾಗ್ ಇದು ನಂದು, ಕಾಂಬ ಅಂದ್ಕೊಂಡು. ಸೊ ಲೆಟ್ಸ್ ಗೋ. ಫಸ್ಟ್ ಹಾಲು ತಗೋಬಪ್ಪ. ಈಗ ಆ್ಯಕ್ಚುಲಿ ನಾನು ಇಲ್ಲಿ ಇಟ್ಟಿದ್ದೆ ಒಂದು ಪ್ಯಾಂಟ್. ನಂಗೆ ಹೊರಗಪ್ಪದಿ ಚಡ್ಡಿ ಎಲ್ಲ ಹಾಕೋ ಕಂಫರ್ಟಬಲ್ ಅನಿಸೋದಿಲ್ಲ. ಹೊರಗೆ ಎಷ್ಟು ಲೈಕ್ ಇತ್ತು ವಾತಾವರಣ. ನಿಜವಾಗ್ಲೂ ಗೊತ್ತಿಲ್ಲ ನಾನೀಗ ವ್ಲಾಗ್ ಮಾಡ್ತಾ ಹೇಳಿ. ಹಾಲು ತಕ್ಕೊಂಡು ಬ್ರೆಡ್ ತಕ್ಕೊಂಬಲ್ಲ, ಅಷ್ಟು ಕಾನ್ಫಿಡೆನ್ಸ್ ನನಗಂತೂ ಇಲ್ಲ. ಕಾಂಬ ನಾ ಹೇಳಲಿಲ್ಲ, ನಂಗೆ ಅಷ್ಟು ಧೈರ್ಯ ಇಲ್ಲ ಹೋಗಿ ವ್ಲಾಗ್ ಮಾಡುವಷ್ಟನ್ನು ಹೇಳಿ. ಆ್ಯಕ್ಚುಲಿ ಇಲ್ಲಿ ಕಾಂಬಷ್ಟು ಡರ್ಟಿ ಇಲ್ಲ ಆಯಿತಾ ನನ್ನ ಡೋರು. ನಿಜವಾಗ್ಲೂ ಸುಸ್ತಾಯ್ತು ಆಗಳಿಂದ ಆ್ಯಂಗಲ್ ಫಿಟ್ ಮಾಡಿ. ಅದಕ್ಕೆ ಹೇಳೋದು, ನನಗೆ ಏಸ್ಥೆಟಿಕಾಗಿ ವೀಡಿಯೋ ಎಲ್ಲ ಮಾಡೋಕೆ ಬರ್ತಿಲ್ಲ. ಎಷ್ಟು ನಾರ್ಮಲಾಗಿ ಮಾಡೋಕೆ ಅಷ್ಟು ನಾರ್ಮಲಾಗಿ ಮಾಡಿದೆ. ಅದು ತೋರಿಸು ಕಾಯಿಲ್ಲ, ಬಿಕಾಸ್ ನಾ ರೀತಿ ಇದೆ. ಸೊ ಇದನ್ನೀಗ ಬಿಸಿ ಮಾಡೋಕ್ಕಿಡ್ತೆ. ನಾನು ನಿಜ ಹೇಳ್ತೇನೆ, ನಾನು ಗ್ಯಾಸ್ ಸ್ಟವ್ ತೋರಿಸೋದಲ್ಲ, ಅಷ್ಟು ಗಲೀಜಿತ್ತು. ನಾನು ಎಲ್ಲಿ ಕಾಣ್ತಿದ್ದೆ, ನಾನು ಕಾಣ್ತಿದ್ದೆ. ಓಕೆ, ಗ್ಯಾಸ್ ಸ್ಟವ್ ತೋರಿಸೋದಲ್ಲ, ಅಷ್ಟು ಗಲೀಜಿತ್ತು. ಬಟ್ ಸ್ಟಿಲ್ ಕಾಣಿ ಕಾಮ್ದಾರೆ. ಟಡಂ ಅಷ್ಟೇ.
ಮತ್ತು ಅದು ಮತ್ತು ಟ್ರೋಲ್ ಹಾಕೋದೆಲ್ಲ ನಂಗೆ ಇಷ್ಟ ಇಲ್ಲ. ಟ್ರೋಲರ್ ನಾನು ಅಪ್ಪಿ ಅಂತ ಮಾಡೋದಿಲ್ಲ, ನನ್ನದು ಸೋ ಕಾಲ್ಡ್ ರಿಲೇಟಿವ್ಸ್ ಎಲ್ಲ. ಹೇಳಿಲ್ಲ ನಿಮಗೆ ಮಗಳಿಗೆ ಹೆಚ್ಚು ಫ್ರೀಡಮ್ ಎಲ್ಲ ಕೊಡೋಕ್ಕಾಗ ಅಂತ ಹೇಳಿ. ಕಾಣಿಗೆ ಎಂತ ಯಾರು ಓಕೆ, ನಾನು ನಿಮಗೆ ತುಂಬ ರಿಂಕಲ್ಸ್ ಇತ್ತಲ್ಲ, ಇಟ್ಸ್ ಓಕೆ. ನಾನು ಟೀ ಶರ್ಟ್ ಜಿಮ್ಮಿಗೆ ಅಂತ ಹೇಳಿ ತಗೊಂಡದ್ದು ಎಕ್ಸಾಕ್ಟ್ ಟೈಮ್ 3 ತಿಂಗಳು ಹೋಯ್ದೆ. 3 ತಿಂಗಳು ಹೋಯ್ಲ್ಲ ಅನ್ಕೊಂತೆ, ಒಂದು 2.5 ಮಂತ್ಸ್ ಹೋಯ್ದೇನೋ. ಬಟ್ ಆಗಲಿಕ್ಕೆ ಮಾತ್ರ ಶ್ರಮ ಪಟ್ಟು ಹೋಯ್ದೆ. ಅದು ಹಾಗೆ ಬಿತ್ಕೊಂಡಿತ್ತು. ಲಾಸ್ಟ್ ಇಯರ್ ನನ್ನ ಬರ್ಡೇಗೆ ನಾನು ಬ್ಲಾಗ್ ಮಾಡಿ ಹಾಕಿನಲ್ಲ, ಅದೇ ಏಪ್ರಿಲ್ ಮೇ ಟೈಮಲ್ಲಿ ನಾನು ಹೊತ್ತಿದ್ದು. ಆ ಟೈಮಿಂದ ಮುಟ್ಟಿ ಕಟ್ಕೊಂಡಿದ್ದು ನಾನು ಈಗ ಓಪನ್ ಮಾಡೋದು. ಹಂಗೆ ಇದು ಹಿಂಗೆ ಇತ್ತು. ಅದನ್ನ ಐರನ್ ಮಾಡಿ ಎಲ್ಲ ನಿಮ್ಮಿದ್ದು ಚಂದ ಬಪ್ಪಷ್ಟು ಪುರ್ಸೋದಿಲ್ಲ. ಬಿಕಾಸ್ ಹೊರಗೋಪತಿ ಚಂದ ಹೋತೆ, ನಾನು ಹೋಮ್ಲೆಸ್ ಥರ ಹೋತಿಲ್ಲ. ಬಟ್ ಒಂದೊಂದ್ಸಲ ನಂಗೆ ಹೊರಗಿನ ಹುಡುಗಿನೆಲ್ಲ ಕಂಡು ಅನ್ಸತ್ತೆ, ಇಷ್ಟು ಚಂದ ಇದ್ರ ಮಾಡಿ ಎಷ್ಟು ಸಪೂರ ಇಸ್ಲಾಕಿದ್ರೆ ನಾನು ಮಾತ್ರ ಹೋತ ನನ್ನ ಗುಂಡು ಕಣಿ ಅವನ ಥರ ಆತಿದ್ದೆ ನಾನು. ಗೊತ್ತಿಲ್ಲ ನನ್ಗೆ ಎಂತ ಆಗ್ತಿತ್ತು ಅಂತ ಹೇಳಿ. ಬಟ್ ಐ ಆಮ್ ಹ್ಯಾಪಿ. ಹೌದಾ, ಎಷ್ಟು ಸಲ ಹಾಕೊಂಡು ನಗಾಡಿದೆ ಗೊತ್ತಿಲ್ಲ. ನಿನ್ನ ಇಮ್ಯಾಜಿನ್ ಮಾಡ್ಕೊಂಡು ಇದೇ ಫ್ರೆಂಡ್ ನಾನು ಮೀಟಪ್ಗೆ ಹಾತಿದ್ದದು. ನಿನ್ನೆ ಒಂದು ರೀಲ್ಸ್ ಕಳ್ಸಿದಾಳ, ಅದ್ರಾಗೆ ನೀವು ಕಂಡಿರ್ತೀರಿ ಆ ರೀಲ್ಸ್ನ. ಹಿಂಗೆ ಅಂತ ಬೋಟಾಗ ಹೊಪ್ಪತ್ತಿಗೆ ಹಾರಿ ಹೊತ್ತ ವೇವ್ಸ್ ಬಂದು ಆ ವಿಡಿಯೋ ಅದು ನಾ ಹಾರಿ ಹೊತ್ ನಂಬ್ರ. ಈಗ ತೋರಿಸ್ತೆ ನಾನು ಅವಳು ಹೆಂಗಿದ್ದಾಳ ಅಂದೇಳಿ. ಯಾರು ಹಾರಿ ಹೊತ್ರ ಅಂತ ಹೇಳಿ ಕಾಣಿ ನನಗೆ ಇಮ್ಯಾಜಿನ್ ಮಾಡಿ ನಗು ಬರ್ತಿತ್ತು ಅವಳು ಹೇಳೋದ್ಮೇಲೆ. ಅವಳು ಫ್ರೆಂಡ್ ಕೂಡ ಉರಿ ಹತ್ತಿದ್ದಳು, ಬೇಜಾರು ಹತ್ತಿತ್ತು. ನನ್ಗೆ ಹಾಲು ಚಾಗೆ ಚಾ ಮತ್ತು ಪುನಃ ಲೈಟ್. ನಾನು ತುಂಬ ಬಕ್ ಮಾಡ್ತಿದ್ನಲ್ಲ, ಕೇಣಿ ಅಕ್ಕ ಏನಾಗ್ತಿಲ್ಲ. ದಬಾಕೋಷ್ಟು ಕೆಲಸನೇ ಏನೂ ಇಲ್ಲ ನಿಮಗೆ. ಐ ನೋ ದಟ್. ಚೂರು ಹಾಲು ಹಾಕು, ಚೂರು ನೀರು ಹಾಕು. ಬ್ರೋ ಚಾ ಪುಡಿ ಸಕ್ಕರೆ ಹಾಕೋದು ವಿಡಿಯೋನೇ ಮಾಡಿಲ್ಲ. ನಾ ಎಷ್ಟೆಲ್ಲ ಡೈಲಾಗ್ ಹೊಡೆದೆ ಗೊತ್ತಾ, ವಿಡಿಯೋ ಆನ್ ಮಾಡಿದೆ. ಚಾ ಓಹ್ ಜಾಸ್ತಿ ಆಯ್ತಾ, ಇರಲಿ ಬಿಡಿ, ಆಮೇಲೆ ಆಯ್ತು. ಈ ಚಾ ಜೊತೆ ನಾನು ಇವಾಗ ತಿಂತಾ ಇದ್ದೀನಿ ಟೋಸ್ಟ್. ಬೇಗ ಇದ್ದದಕ್ಕೆ ತಿಂತಾ ಇದ್ದೆ ನಾನು ಅಷ್ಟೇ. ನಾನು ಇವತ್ತು ಇಡೀ ವ್ಲಾಗ್ನ ಇದೇ ಶರ್ಟಾಗಿ ಮಾಡ್ತಿದ್ದೆ ನೋಡಿ. ಒನ್ ಫುಲ್ ಆ್ಯಕ್ಚುಲಿ ನಾನು ಹೊತ್ತ ಚಂದ ತೋರ್ತಾ ಇದ್ನಲ್ಲ, ಬಿಕಾಸ್ ನಾನು ವ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡಿ ನನಗೆ ಈ ಗ್ಲೋ ಅಪ್ ಬಂದುಬಿಟ್ಟಿದೆ. ಇಷ್ಟೊಂದು ಗ್ಲೋ ಅಪ್ ನನಗೆ ಅಭ್ಯಾಸ. ಹಿಂಗೆ ನಂಗೆ ಇದು ಹಿಂಗೆ ಏನೊಂದು ಬಂದುಬಿಡುತ್ತೆ ಬೈ ಡಿಫಾಲ್ಟ್ ಆಗಿ. ಒಬ್ಬ ವಿಡಿಯೋ ಮಾಡಿದ್ದ, ಫುಲ್ ಸೀರಿಯಸ್ ಆಗಿ ಹೇಳ್ತಾ ಇದ್ದ, ಗರ್ಲ್ಸ್ ಯು ನೋ ನೀಡ್ ಟು ಡೂ ದಿಸ್ ಟು ಲುಕ್ ಗುಡ್, ಬಾಯ್ಸ್ ಎನಿ ಹೌ ವಿಲ್ ಅಪ್ರೋಚ್ ಯು. ನಾನು ಅನ್ಕೊಂಡೆ ಸಮ್ ಮೋಟಿವೇಶನ್ ಹೇಳ್ತಾ ಇದ್ದ ಅನ್ಕೊಂಡು. ಆಮೇಲೆ ಅವ್ನು ಹೇಳ್ತಾ ಲಾಸ್ಟಿಗೆ ಒಂದು, ಯು ಶುಡ್ ನಾಟ್ ಡೂ ದಿಸ್ ಟು ಲುಕ್ ಕ್ಯೂಟ್ ಅಂತ. ಬ್ರೋ ಅದು ಹುಡುಗಿರಿ ಡಿಫಾಲ್ಟ್ ಟೈಪ್ ಒಪ್ಪುದು, ನೀ ಎಂತ ಕಂಟ್ರೋಲ್ ಮಾಡ್ತಿ? ನೋ ಪಕ್ಕ ಎಲ್ಲರೂ ಇವತ್ತು ಹೊರಗೆ ಓನರ್ ಮನೆಯವರು ಕೆಲಸದವ್ರು ಯಾರು ಬಟ್ಟೆ ಒಣಗಾಕೋಕೆ ಬಂದರೆ ಅಥವಾ ಯಾರು ಮೇಲೆ ಬಟ್ಟೆ ಒಣಗಾಕೋಕೆ ಬಂದರೆ ಎಲ್ಲ ಟೆನ್ಷನ್ ಆದ್ರು. ಈ ಹೆಣ್ಣಿಂತ ಒಂದೊಂದೇ ಮಾತಾಡ್ತಿತ್ತಲ್ಲ, ಮಳ್ಗಿಳಿ ಹಿಡಿತಾಯಿ ಅಂತ ಅನ್ಕೊಂಡು. ನಗು ಬರಲಿಯಾ? ನಗ್ಯಾಡಿ ಯಾರು? ಸಕ್ಕರೆ ಸ್ವಲ್ಪ ಜಾಸ್ತಿ, ಬಟ್ ಇಟ್ಸ್ ಓಕೆ, ಚಲ್ತಾ ಹೇ. ಎಂತ ಅನ್ನಲಿ ಹೇಳಿದ್ರೆ, ಈಗ ಬೆಳಗ್ಗೆಯಿಂದ ಮಾಡೋದು ಬರೀ ಮಾತಾಡೋದೇ ಆಯ್ತು ಅನ್ಸುತ್ತಲ್ಲ. ಸೊ ಇದರಿಂದ ನಾನು ಒಂದು ಅರ್ಥ ಮಾಡ್ಕೊಂಡ್ಕೊ, ಒಂದೇ ನಾನು ವಿಡಿಯೋ ಮಾಡಿದ್ರೆ ಪ್ರೋ ಇಟ್ಕೊ, ಇಲ್ಲ ಮಾತಾಡಿದ್ರೆ ಪ್ರೋ ಇಟ್ಕೊ ಅಂತ ಹೇಳಿ. ಯಾರೆಲ್ಲ ಬೋರ್ ಆಯ್ತು ನನಗೆ ಅರ್ಧಕ್ಕೆ ಬಿಟ್ಟು ಅವ್ರಿ, ಐ ಹೇಟ್ ಯು ಆಲ್ ಆಯಿತಾ? ಯಾರೆಲ್ಲ ಇನ್ನೂ ನನ್ನ ಮಾತನ್ನು ಕೇಳ್ತಾ ಇದ್ರಿ, ಐ ಲವ್ ಯು ಸೋ ಮಚ್. ಸಾಕು, ಓವರ್ ಆಯ್ತಲ್ಲ, ತಿಮ್ಮ ಇಷ್ಟ ಆಗ್ತಿಲ್ಲ. ಟೋಸ್ಟ್ ಲೈಕ್ ಇತ್ತು, ಬಟ್ ಯಾಕೋ ಸೇರ್ತಿಲ್ಲ.
ನಿಮಗೆಲ್ಲ ವಾಯ್ಸ್ ಸರಿ ಕೇಂತಿಲ್ಲ ಅನ್ನಲ್ಲಿ ಹೇಳಿದರೆ ನಾನು ಮೈಕ್ ಆರ್ಡರ್ ಮಾಡಿದೆ ಫೈನಲಿ. ಬಿಕಾಸ್ ನಾನು ಇಷ್ಟು ಟೈಮ್ ಶ್ಯೂರ್ ಇರಲಿಲ್ಲ ನಾನು ಕಂಟಿನ್ಯೂ ಮಾಡ್ತಾ ಇಲ್ಲ ಅಂತ ಹೇಳಿ. ಬಟ್ ಈಗ ದೃಢ ನಿರ್ಧಾರ ಮಾಡಿಬಿಟ್ಟಿದೆ ಎಟ್ ಎನಿ ಕಾಸ್ಟ್ ನಾನು ಬ್ಲಾಗ್ ಮಾಡ್ಕೊಂಡು ಹೇಳಿ. ಹಂಗೆ ಮೈಕ್ ಕೂಡ ಆರ್ಡರ್ ಮಾಡಿದೆ, ಇವತ್ತು ಬರ್ತದೆ. ಪ್ರತಿ ಸಲ ನಂಗಂತೂ ಆ ಅಮೆಝಾನ್ ಡೆಲಿವರಿ ಗೈ ಜೊತೆ ತುಂಬ ಇಶ್ಯೂ ಆಗ್ತಿತ್ತು. ನಾನು ಡ್ರೆಸ್ ಆರ್ಡರ್ ಮಾಡಿ ರಿಟರ್ನ್ ಮಾಡ್ದೆ, ಅವ್ನು ಕಾಲ್ ಪಿಕ್ ಮಾಡಿದ. ಎರಡನೇ ಸಲನೂ ಹಾಗೆ ಆಫೀಸ ಮೀಟಿಂಗ್ ಇಪ್ಪತ್ತಿ ಹೆಂಗೆ ನನ್ನ ಕಾಲ್ ಇತ್ತು ಕತ್ತ ಅವನೇ ರಿಟರ್ನ್ ಮಾಡಿದ್ದ. ಈ ಸಲ ಎಲ್ಲರೂ ರಿಟರ್ನ್ ಮಾಡ್ಕೊ ಪಕ್ಕ ಅವನು ಹುಡ್ಕೊಂಡು ಹೋಗ್ಬಿಡಿತಾನೆ ಅನ್ಕೊಂಡು. ಬಿಕಾಸ್ ನಾನು ಸಲ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ನೆಲ್ಲ ಆರ್ಡರ್ ಮಾಡಿದೆ, ಅದನ್ನೆಲ್ಲ ನಿಮ್ಗೆ ತೋರಿಸ್ತೇನೆ ನಾನು ಇವತ್ತಿನ ಎಪಿಸೋಡ್ ಅಥವಾ ನಾಳೆ ಎಪಿಸೋಡ್. ಮೇ ಬಿ ಇವತ್ತಿಂದ 20 ನಿಮಿಷ ದಾಟುತ್ತೇನೋ ನಾವು ಮಾತಾಡೋದ್ರಾಗೆ ಬಕ್ 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 ಅನ್ಕೊಂಡು. ನಾನು ಇವತ್ತೆಲ್ಲ ಮಾತಾಡ್ರೆ ಮುಂದೆ ಎಂತ ಮಾತಾಡೋದು ನಂಗೆ ಗೊತ್ತಿಲ್ಲ. ಐ ನೋ ಐಡಿಯಾ. ಸಾಂಗ್ ಎಂತತ್ತಾ ಚೆಕ್ ಮಾಡ್ತೇನೆ. ಓಕೆ, ಡೀಸೆಂಟ್ ಅಮೌಂಟಲ್ಲಿ ಕೇಂತಿತ್ತು ನನಗಂತ. ಡಿಸ್ಟರ್ಬ್ ಆಗ್ತಿಲ್ಲಲ್ಲ ನನ್ನ ಮಾತಿಗೆ, ಬಿಕಾಸ್ ನಾನು ಮೈಕ್ ಆರ್ಡರ್ ಮಾಡಿದೆ, ಆಲ್ರೆಡಿ ಬರ್ತಾ ಇರ್ತದೆ ಆನ್ ದ ವೇ. ಇವತ್ತು ಡೆಲಿವರಿ ಇತ್ತು. ಸೊ ಈಗ ನಾನು ತಿಂಡಿ ತಿಂದೆ, ಅಂದರೆ ಟೋಸ್ಟ್ ತಿನ್ಕೊಂಡು ಸ್ವಲ್ಪ ಪಾತ್ರೆ ತೊಳೆದು ಹಾಕಿ ಸ್ವಲ್ಪ ಇದು ನಂದು ಮಿನಿ ಕಿಚನ್ ಎಂತ ಇತ್ತು, ಕಿಚನ್ ಅಲ್ಲ ಜಸ್ಟ್ ಒಂದು ಪಾರ್ಟಿಷನ್, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟೆ, ಕೈ ಕಾಲು ಓಡುವಂಗೆ. ಈಗ ಎಂತ ಹೇಳಿದ್ರೆ ಕರೆಕ್ಟು ಎಕ್ಸಾಕ್ಟ್ ಟೈಮ್ ತೋರುತ್ತಾ 9:30 ಆಯಿತು. ಸೊ 9:30, 10:30, 11:30, 12:30 ಮೀಟಪ್ಪ ಅಂತ ಹೇಳಿತ್ತು. ಬಟ್ ಅವಳು ಯಾಕೋ ನಂಗೆ ಕೈ ಕೊಡ್ತಿದ್ದಾಳೆ ಅನ್ಸುತ್ತೆ, ಇನ್ನೂ ಮೆಸೇಜ್ ಹಾಕ್ತಿದ್ದಾಳು, ನಂಬಿಕೆ ಇಲ್ಲ ನನಗೆ. ಸೊ ಅದರಿಗಿಂತ ಮುಂಚೆ ಫಸ್ಟ್ ನಾನು ತಲೆಗೆ ಎಣ್ಣೆ ಹಾಕುವ ಅನ್ಕೊಂಡು ನಿನ್ನೆ ನೈಟೇ ಹೈಕಂಡ್ಕೊಂಡು ಇದ್ದಿದೆ. ಬಟ್ ನಂಗೆ ಅಷ್ಟು ಆಲಸ್ಯ ಆಯ್ತು, ಹಾಗೆ ಮನೆ ಕಂಡಿದ್ದೆ. ನಂಗಂತೂ ತುಂಬ ಹೆವಿ ಡ್ಯಾಂಡ್ರಫ್ ಇಶ್ಯೂ ಇತ್ತು, ಬಟ್ ಇಟ್ಸ್ ಓಕೆ. ಇದು ತೆಂಗಿನೆಣ್ಣೆ ಮನೆದು ಊರಿದು. ನಮ್ದು ಆಚೆಗೆ ಉಪ್ಪಿನ ಬಂದು ಸೈಡ್ ಕಾಮನ್ ನಮ್ದು ಚಿಕನ್ ಅವ್ರದ್ದು ಅವ್ರು ಕೈ ಕೊಟ್ಟು ಎಣ್ಣೆ ಮಾಡ್ಕೊಂಡು ನಾನು ಪರ್ಫೆಕ್ಟ್ ಇಲ್ಲ ಆಯಿಲಿಂಗ್ ಅಲ್ಲೂ ನನ್ನಷ್ಟು ಎಂತ ಹೇಳೋದು ಇದಿಲ್ಲ, ಪರ್ಫೆಕ್ಷನ್ ಫುಲ್ ಪಾರ್ಟಿಷನ್ ಮಾಡಿ ಹಾಕೊಂಡು ಹೇಳಿ ಮತ್ತೆ ಸ್ವಲ್ಪ ತೆಗೆದು ಪಪ್ಪಾಯಿಂದ ಹಾಕೊಂಡು ನಮ್ಮತ್ತು ನಾನು ಹಾಕಿ ನಾನು ಪೂಜೆ ಮಾಡಿ ಇದು ಕೂಡ ಮೊದಲು ನಾ ಶಾಲಿ ಹಬ್ಬತ್ತಿಗೆ ಅಮ್ಮ ಹೇಳುದು ನಿಂಗೆ ಜಡಿ ಹಾಕುದನ್ನೆಲ್ಲಿ ಹೇಳ್ರಿ ಯಜ್ಞ ಮಾಡ್ದಂಗೆ ಅನ್ಕೊಂಡು. ಬಿಕಾಸ್ ಅಷ್ಟು ದಪ್ಪ ಇದ್ದಿದ್ದು ನನ್ನ ಕೂದಲು, 2 ಹಿಂಗೆ ಪಾರ್ಟಿಷನ್ ಮಾಡಿ ಜಡಿ ಹಾಕಿ ಹಿಂಗೆ ಮಡ್ಚಿ ಕಡ್ಕಿ ಇದಲ್ಲ ಅಷ್ಟೊತ್ತಿಗೆ ಇಷ್ಟು ದಪ್ಪ ಒಂದೊಂದು ಸೈಡ್ ಇಷ್ಟು ದಪ್ಪ, ಒಂದು ಜಡಿ ಹಾಕ್ರಿ ಇಷ್ಟು ದಪ್ಪ ಬರ್ತಿತ್ತು ನನ್ನ ಕೂದಲು, ಅಷ್ಟು ಲೈಕಿ ಇತ್ತು. ನನ್ನ ಅಬ್ಬಿ ಮನೆಗೆ ಎಲ್ರಿಗೂ ಸಖತ್ ಇಷ್ಟ ನನ್ನ ಕೂದಲು ಆ ಟೈಮಲ್ಲೂ. ಬಟ್ ಆಮೇಲೆ ಯಾವತ್ತು ನಾನು PU ಗೆ ಹಾಸ್ಟೆಲ್ ಜಾಯಿನ್ ಆದೆ, ಅಲ್ಲಿಂದ ಒಂದು ನೀರು ಇನ್ನೊಂದು ನಮ್ಮದು ಸ್ಟೈಲು. ಆಗಲಿಕ್ಕೆ ಸ್ಕೂಲಿ ಹೊಪ್ಪತ್ತಿಗೆ ಅಮ್ಮನೇ ತಲೆಗಿಷ್ಟು ಎಣ್ಣೆ ಹಾಕಿ ಸ್ನಾನ ಮಾಡ್ಕೊಂಡು ಬಂದ್ರ ಮೇಲೆ ಇಷ್ಟು ಎಣ್ಣೆ ಹಾಕಿ ಎಲ್ಲ ಮೇಂಟೈನ್ ಮಾಡಿಸ್ತಿದ್ದೀರು. ಆಮೇಲೆ ಎಂತ ಹಾಸ್ಟೆಲಿಗೆ ಹೋಯ್ತು, PU ಮೆಟ್ಕಲ್ಲು ಹತ್ತತ್ತು ಸ್ಟೈಲ್ ಅನ್ಕೊಂಡೆಲ್ಲ ಹೋಯ್ ಈಗ ಈ ಸಿಚುವೇಶನಿಗೆ ಬಂದಿತ್ತು ನನ್ನ ಕೂದಲು. ಬಟ್ ತಲೆಗೆ ಒಂಚೂರು ಕೂದಲು ಇತ್ತು, ಅದೊಂದು ಖುಷಿ. ಆಮೇಲೆ ನಾ ಎಲ್ಲೋ ಓದಿದ್ದಾಯಿತು ಹೆಣ್ಮಕ್ಳು ಯಾವತ್ತೂ ಬಾಲ್ಡ್ ಆಗ್ತಿಲ್ಲ ಅನ್ಕೊಂಡು. ಸೊ ಅದೊಂದು ಧೈರ್ಯ ನನಗೆ, ನಾ ಬಾಲ್ಡ್ ಆಗ್ತಿಲ್ಲ ಅಂತ ಹೇಳಿ. ಬಿಕಾಸ್ ಆ ರೇಂಜಿಗೆ ನಂಗೆ ಹೇರ್ ಫಾಲ್ ಆಗ್ತು. ಬಟ್ ಇಟ್ಸ್ ಓಕೆ. ಇದು ಚಡ್ಡಿ ನನ್ನ ಪಪ್ಪಂದಲ್ಲ, ಡಿಮಾರ್ಟಿನ ತಗೊಂಡಿದ್ದು, ಬಾಯ್ಸ್ ಸೆಕ್ಷನ್ ಅಲ್ಲ. ಬಟ್ ತುಂಬ ಕಂಫಿ ನಂಗಂತೂ, ನಂಗೆ ಇಷ್ಟ ಆಯ್ತು, ಅದಕ್ಕೆ ನಾನು ತಗೊಂಡೆ. ಯಾರಿಗಾದ್ರು ಲಿಂಕ್ ಬೇಕಾ? ಬೇಡ, ಡಿಮಾರ್ಟಿ ಹೋಯ್ ತಗೊಬನ್ನಿ. ಫಸ್ಟ್ ಬಟ್ಟೆ ನೆನೆಸಿ ಇಟ್ಕೊಂಡ್ರೆ ಅದು ನೆನೀತು. ಆಮೇಲೆ ನಮ್ಮ ಬಟ್ಟೆ ಮಡ್ಚಿ ಇಟ್ಟು ರೂಮ್ ಕ್ಲೀನ್ ಮಾಡೋದ್ರಿ ಸರಿ ಆಯ್ತು. ಬಟ್ಟೆ ಹೋಗೋಕಲ್ದ ತಲೆ ಓಡಿಸೋದಿಲ್ಲ ನಾನು ಒಂದೊಂದ್ಸಲ. ಬಟ್ಟೆ ಅಂದ್ರೆ ನಂದು ಹೆಚ್ಚೇನಲ್ಲ, ನಾನು ಸ್ಕೂಲಲ್ಲಿ ಕಾಲೇಜಿ ನಾನು ವರ್ಕಿಂಗ್ ವುಮೆನ್, ಸಾರಿ ಆಫೀಸ್ಗೆ ಅಂತ ಹೇಳ್ಕೊಂಡು ಹೋಗಿದ್ದೆ, ಅದೇ ಇರುತ್ತೆ ಆ ಬಟ್ಟೆ ಮಾತ್ರ. ಬಟ್ ಅದು ನಾನು ಈ ಬ್ಯಾಗ್ ತೆಗೆದೆ ಹತ್ತತ್ರ ಒಂದು
2 ತಿಂಗಳಾತ ಬಂತೇನೋ. ಈಗ ನಾನು ಶಾಪಿಂಗಿಗೆ ಹೋಯ್ಕೊಂಡು ಇಳಿ ತೆಗಿತಾ ಇದ್ದೆ. ಇದ್ರ ಅವಸ್ಥೆ ಕಂಡ್ರೆ ನನಗೆ ಬೇಜಾರು. ಲಾಸ್ಟ್ ಟೈಮ್ ನನ್ನ ಅಮ್ಮ ಬಂದಲ್ಲ, ಇದು ಕೈ ಹಿಡಿ ಕಾಲಡಿ ಅವ್ರಿಗೆ ರಗಲಿ ಕೊಡೋ ತನಕ ತೆಗೆದು ಮೇಲೆ ಹಾಕಿ ಇಟ್ಟಿರಾಯ್ತಾ ಸೆಲ್ಫ್ ಮೇಲೆ. ರೆಡಿ ಇಲ್ಲೆಲ್ಲ ಕ್ಲೀನ್ ಮಾಡಿಲ್ಲ ಅನ್ಸಿಕ್ಬಿಟ್ಟು. ಪರ್ಫೆಕ್ಟ್. ಪಪ್ಪನೇ ಅಲ್ಲ, ಎಲ್ಲ ಪಪ್ಪ ಆಟ ಆಡಿಸ್ತಿದ್ರು ಗಾಡಿ. ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದೆ, ಬೆಳಗ್ಗೆಯಿಂದ ಪಾರ್ಸೆಲ್ ಸಿಕ್ತು. ಫೈನಲಿ ನನ್ನ ಪ್ಯಾಕೇಜ್ ಬಂತು. ಆ್ಯಕ್ಚುಲಿ ಇದ್ರ ಬೇಸಿಸ್ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಇವತ್ತು. ಬಟ್ ಇವತ್ತೆಲ್ಲ ಮಾಡಿ ಹಾಕ್ರೆ ನಂಗೆ ಮತ್ತೆ ಎಂಥ ಕಂಟೆಂಟ್ ಸಿಗೋದಿಲ್ಲ ವೀಡಿಯೋ ಮಾಡೋಕ್ಕೆ. ಹಾಗಾಗಿ ನಾನು ಇದನ್ನು ಅನ್ಬಾಕ್ಸ್ ಮಾಡೋದನ್ನು ಮತ್ತು ಇದರಿಂದ ಎಂತೆಲ್ಲ ಮಾಡ್ತೆ ಎಂಬುದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೆ. ಸೊ ಇವತ್ತಿಗೆ ನಂದು ಇಂಟ್ರೋ ವೀಡಿಯೋ ಇಷ್ಟೇ ಸಾಕಂತ ಹೇಳಿ ಅನ್ಕಂತೆ. ಇಂಟ್ರೋ ವೀಡಿಯೋನಲ್ಲಿ ಹೇಳಿದ್ರೆ ನಂದು ಫಸ್ಟ್ ಎಪಿಸೋಡ್ ಫಸ್ಟ್ ಸೀರೀಸ್ ಗೊತ್ತಿಲ್ಲ ಹೇಳಿ ನಾನು ChatGPT ಮಾಡ್ಕೋದನ್ನು. ಸೊ ಹೋಪ್ ಯು ಆಲ್ ಲೈಕ್ ಇಟ್. ನೆಕ್ಸ್ಟ್ ಪಾರ್ಟ್ ಇದು ನಾನು ನೆಕ್ಸ್ಟ್ ಎಪಿಸೋಡ್ 2 ಆರ್ ಸೀಸನ್ 2 ಆರ್ ಡೇ 2 ಎಂತೆಲ್ಲ ಬರ್ತದೋ ಅದನ್ನೆಲ್ಲ ಹಾಕಿ ವಿಡಿಯೋ ಅಪ್ಲೋಡ್ ಮಾಡ್ತೆ. ಸೊ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹೋಪ್ ಯು ಆಲ್ ಹ್ಯಾವ್ ಅ ಗುಡ್ ವೀಕೆಂಡ್. ಸೊ ಎವ್ರಿ ಒನ್ ಬಾಯ್.